ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪಾಂಡಿಚೇರಿ ಕನ್ನಡಿಗರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಮೊದಲನೇ ವಿಡಿಯೋದಲ್ಲಿ ಶ್ರೀ ಸಿದ್ದೇಶ್ವರ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಶ್ರೀ ಸಿದ್ಧಪುರುಷನ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಈಗ ಗಂಧದೊಡೆಯನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕೂ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಶ್ರೀ ಕ್ಷೇತ್ರ ಒದ್ದೀಕೆರೆಯ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಇತಿಹಾಸದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಮಾಹಿತಿ ಏನಂದರೆ, ಇದೇ ಶ್ರೀ ಕ್ಷೇತ್ರ ಒದ್ದೀಕೆರೆಯಲ್ಲಿ ಇದೇ ತಿಂಗಳು ದಿನಾಂಕ 30/3/2026 ಸಂಜೆ 4:30ಕ್ಕೆ ಶ್ರೀ ಸಿದ್ದೇಶ್ವರನ ಬ್ರಹ್ಮರಥೋತ್ಸವ ಇದೆ. ಹಾಗಾಗಿ ದಯಮಾಡಿ ಎಲ್ಲ ಭಕ್ತವೃಂದದವರು ಬಂದು ಶ್ರೀ ಸಿದ್ದೇಶ್ವರನ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ವಿನಂತಿ. ಮಹಾಶಿವನ ಸ್ವರೂಪವಾದ ವೀರಭದ್ರನು ಶ್ರೀ ಕ್ಷೇತ್ರ ಒದ್ದೀಕೆರೆಯ ಸಿದ್ದೇಶನಾಗಿ ನೆಲೆಸಿದ್ದು ಹೇಗೆ ಗೊತ್ತಾ? ಕೈಲಾಸದಲ್ಲಿ ಮಹಾಶಿವನ ಸಾರಥಿಯಾದ ನಂದಿಯು ಭೂಮಿಯಲ್ಲಿ ಆಗುತ್ತಿರುವ ಅನ್ಯಾಯ, ಅಧರ್ಮ, ಹಿಂಸೆ, ಜನರ ಪಾಪಗಳು ಹೆಚ್ಚಾಗುತ್ತಿರೋ ಬಗ್ಗೆ ಶಿವನಿಗೆ ಹೇಳುತ್ತಾನೆ. ಇದನ್ನು ಗಮನಿಸಿದ ಪರಮಾತ್ಮನು ವೀರಭದ್ರನನ್ನು ತಕ್ಷಣ ಭೂಮಿಗೆ ಕಳಿಸುತ್ತಾನೆ. ಅಂದರೆ ವೀರಭದ್ರನು ಅಪ್ಪಟ ಶಿವಭಕ್ತರ ದಂಪತಿಗಳಿಗೆ ಮಗನಾಗಿ ಹುಟ್ಟುತ್ತಾನೆ. ವೀರಭದ್ರನು ಬೆಳೆದು ದೊಡ್ಡವನಾದ ನಂತರ ತಂದೆ ತಾಯಿಯನ್ನು ಒಪ್ಪಿಸಿ ಲೋಕ ಕಲ್ಯಾಣಕ್ಕೆಂದು ದಕ್ಷಿಣಕ್ಕೆ ಬರುತ್ತಾನೆ. ದಕ್ಷಿಣದ ಗೋದಾವರಿ, ಕಾವೇರಿ ನದಿಗಳನ್ನು ದಾಟಿ ಸಿದ್ಧರ ಕೇಂದ್ರವಾಗಿದ್ದ ಹೇಮಾವತಿಗೆ ಬಂದು ತಲುಪುತ್ತಾರೆ. ಈ ಕಾಲಾವಧಿಯಲ್ಲಿ ಶ್ರೀ ಕ್ಷೇತ್ರ ಒದ್ದೀಕೆರೆಯ ಪಕ್ಕದಲ್ಲಿ ನೊಣಬಿ ಎಂಬ ಸ್ಥಳವಿತ್ತು. ಅದನ್ನು ನೊಣಬಿಗೌಡನೆಂದೇ ಪ್ರಸಿದ್ಧಿಯಾದ ಮಲ್ಲೇಗೌಡನು ನೋಡಿಕೊಳ್ಳುತ್ತಿದ್ದನು. ಮಲ್ಲೇಗೌಡನಿಗೆ ವಿವಾಹವಾಗಿ ಹಲವು ವರ್ಷಗಳು ಕಳೆದರೂ ಕೂಡ ಸಂತಾನ ಭಾಗ್ಯವೇ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಸಿದ್ಧರ ಪವಾಡಗಳನ್ನು ತಿಳಿದು ಮಲ್ಲೇಗೌಡನು ಸಿದ್ಧರ ಆಶೀರ್ವಾದ ಪಡೆಯಲು ಕಾಣಿಕೆಯೊಂದಿಗೆ ಬರುತ್ತಾನೆ. ಸಿದ್ಧರು ತಮ್ಮ ದಿವ್ಯ ಜ್ಞಾನದಿಂದ ಮಲ್ಲೇಗೌಡರಿಗೆ ಹೇಳುತ್ತಾರೆ, ನಿಮಗೆ ಗಂಡು ಮಗು ಜನಿಸುವುದಿಲ್ಲ, ಆದರೆ 7 ಜನ ಹೆಣ್ಣು ಮಕ್ಕಳು ಜನಿಸುತ್ತಾರೆಂದು. ಈ ವಿಷಯ ಕೇಳಿದ ಮಲ್ಲೇಗೌಡನು ಅತಿ ಸಂತೋಷದಿಂದ, ನೀವು ಏನು ಬೇಕಾದರೂ ಕೇಳಿ ನಾನು ಕೊಡುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀ ಸಿದ್ಧರು, ನೀವು ಕೊಡುವ ಕಾಣಿಕೆಗಳೇನೂ ಬೇಡ, ಈ ಮಠದಲ್ಲಿ ನನ್ನ ಪರಮ ಶಿಷ್ಯನೊಬ್ಬನಿದ್ದಾನೆ, ಅವನಿಗೆ ನಿನ್ನ 7 ಮಕ್ಕಳಲ್ಲಿ ಯಾರಾದರೂ ಒಬ್ಬಳನ್ನು ಕೊಟ್ಟು ಮದುವೆ ಮಾಡಬೇಕು. ಹಾಗೆಯೇ ಅವನನ್ನು ಅವನ ಮದುವೆಯಾಗುವವರೆಗೂ ನೀನೇ ನೋಡಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಇದಕ್ಕೆ ಸಂಪೂರ್ಣ ಮನಸ್ಸಿನಿಂದ ಒಪ್ಪಿದ ಮಲ್ಲೇಗೌಡನು ಶ್ರೀ ಸಿದ್ಧರ ಪರಮ ಶಿಷ್ಯನಾದ ಪರದೇಶಿ ನಿಂಗಣ್ಣನನ್ನು ಕರೆದುಕೊಂಡು ಅವರ ಊರಿಗೆ ಬರುತ್ತಾರೆ. ಹೀಗೆ ಹಲವು ವರ್ಷಗಳು ಕಳೆದಂತೆ ಮಲ್ಲೇಗೌಡನಿಗೆ 7 ಜನ ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಹೀಗೆ ಕಾಲ ಕಳೆದಂತೆ ತನ್ನ 6 ಜನ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿಯೇ ಮದುವೆ ಮಾಡುತ್ತಾನೆ. ಈಗ ಮಲ್ಲೇಗೌಡನಿಗೆ ಗೊಂದಲವೊಂದು ಶುರುವಾಗುತ್ತದೆ. ತನ್ನ ಕೊನೆಯ ಮಗಳನ್ನು ಈ ಪರದೇಶಿ ನಿಂಗಣ್ಣನಿಗೆ ಕೊಡಬೇಕೋ ಬೇಡವೋ ಎಂದು. ಆಳ್ವಿಕೆ ನಡೆಸಿದ ನಮ್ಮ ಕುಟುಂಬವೆಲ್ಲಿ, ದಿಕ್ಕು ದೆಸೆ ಇಲ್ಲದ ಈ ಪರದೇಶಿ ನಿಂಗಣ್ಣನೆಲ್ಲಿ? ನಾನೇನಾದರೂ ನನ್ನ ಕೊನೆಯ ಮಗಳನ್ನು ಈ ದಿಕ್ಕು ದೆಸೆ ಇಲ್ಲದ ಪರದೇಶಿ ನಿಂಗಣ್ಣನಿಗೆ ಮದುವೆ ಮಾಡಿದರೆ ನನ್ನ ಕುಟುಂಬದ ಗೌರವವೆಲ್ಲ ನಾಶವಾಗಿ ಬಿಡುತ್ತದೆ ಎಂದು ದುರಂಕಾರದಿಂದ, ದುರಾಸೆಯಿಂದ ಆಲೋಚಿಸಿ ಶ್ರೀ ಸಿದ್ಧರಿಗೆ ಕೊಟ್ಟ ಮಾತು ತಪ್ಪಿದರೂ ಪರವಾಗಿಲ್ಲವೆಂದು ತನ್ನ ಕೊನೆಯ ಮಗಳನ್ನು ಸಹ ಬೇರೆಯವರೊಂದಿಗೆ ಮದುವೆ ಮಾಡಲು ತಯಾರಾಗುತ್ತಾನೆ. ಈ ವಿಷಯ ತಿಳಿದ ಪರದೇಶಿ ನಿಂಗಣ್ಣನು ಶ್ರೀ ಸಿದ್ಧರಿಗೆ ಮಾಹಿತಿ ಹೇಳುತ್ತಾನೆ.
ತನಗೆ ಕೊಟ್ಟ ಮಾತು ತಪ್ಪಿದ್ದಾನೆ ಎಂದು ತಿಳಿದ ಶ್ರೀ ಸಿದ್ಧರು ಕೋಪಗೊಂಡು ರುದ್ರಾವತಾರ ತಾಳಿ ಭೈರವನಾಗಿ ನೊಣವೇಗೌಡನನ್ನು ನೊಣವೆಯನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾರೆ. ನೊಣವೆಯನ್ನು ಮತ್ತು ಮಲ್ಲೇಗೌಡನನ್ನು ಸಂಹರಿಸಿದ ಕಾಲಭೈರವನು ತನ್ನ ಶಿಷ್ಯ ಪರದೇಶಿ ನಿಂಗಣ್ಣನಿಗೆ ದಕ್ಷಿಣ ದಿಕ್ಕನ್ನು ತೋರುತ್ತಾನೆ. ನಂತರ ಕಾಲಭೈರವನು ಬಾಯಾರಿಕೆಯಾಗಿ ನೀರು ಕುಡಿಯಲು ತನ್ನ ತ್ರಿಶೂಲವನ್ನು ಬಾವಿಯನ್ನು ಕೊರೆದು ತನ್ನ ದಾಹವನ್ನು ತೀರಿಸಿಕೊಂಡು ಅಲ್ಲೇ ವಿಶ್ರಾಂತಿಗೆ ಜಾರುತ್ತಾರೆ. ವಿಶ್ರಾಂತಿ ಪಡೆದ ಜಾಗವೇ ಶ್ರೀ ಸಿದ್ಧಕ್ಷೇತ್ರ ಒದ್ದೀಕೆರೆ. ವಿಶ್ರಾಂತಿ ಪಡೆದ ಜಾಗದಲ್ಲೇ ಹುತ್ತ ಬೆಳೆದು ಐಕ್ಯರಾಗುತ್ತಾರೆ. ಶ್ರೀ ಸಿದ್ಧರ ಪವಾಡ ತಿಳಿದ ಸಂತರು, ಊರಿನ ಜನರು ಆ ಹುತ್ತಕ್ಕೆ ಪ್ರತಿದಿನ ಪೂಜೆ ಸಲ್ಲಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ಸುಮಾರು ವರ್ಷಗಳು ಕಾಲ ಕಳೆದಂತೆ ಹೊಯ್ಸಳರು ಒಂದು ದೇವಾಲಯವನ್ನು ನಿರ್ಮಿಸುತ್ತಾರೆ. ಅಂದು ನಿರ್ಮಿಸಿದ ದೇವಾಲಯದಲ್ಲಿ ಶ್ರೀ ಕಾಲಭೈರವನು ನೆಲೆಸಿ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ಭವರೋಗ ವೈದ್ಯನಾಗಿದ್ದಾನೆ. ಇಂದು ಭಕ್ತರು ಭಕ್ತಿಯಿಂದ ಗಂಧದ ಒಡೆಯ, ತ್ರಿಶೂಲ ಭೈರವ, ಎರೆನಾಡ ದೊರೆ ಎಂದು ವಿವಿಧ ನಾಮಾಂಕಿತವಾಗಿ ಕರೆಯುತ್ತಾರೆ. ಈಗ ಒದ್ದೀಕೆರೆ ಶ್ರೀ ಸಿದ್ಧೇಶ್ವರ ಸ್ವಾಮಿ ಎಂದೇ ಜಗತ್ಪ್ರಸಿದ್ಧಿಯಾಗಿದೆ. ಇದು ಒದ್ದೀಕೆರೆ ಶ್ರೀ ಸಿದ್ಧೇಶ್ವರ ಸ್ವಾಮಿಯ ಕಥಾವೈಭವವಾಗಿದೆ. ಹೀಗೆ ಇನ್ನೂ ಹೆಚ್ಚು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಈ ಭಕ್ತಿಪೂರ್ವಕ ಒದ್ದೀಕೆರೆ ಶ್ರೀ ಸಿದ್ಧೇಶ್ವರ ಸ್ವಾಮಿಯ ಕಥಾ ವೈಭವದಲ್ಲಿ ಯಾವುದಾದರೂ ತಪ್ಪು ಮಾಹಿತಿ ಇದೆ ಎಂದು ನಿಮಗನಿಸಿದ್ದಲ್ಲಿ ದಯಮಾಡಿ ಕ್ಷಮಿಸಿಬಿಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಲೇಬೇಡಿ. ಸರ್ವೇ ಜನ ಸುಖಿನೋ ಭವಂತು. ನನ್ನ ಎಲ್ಲ ಪಾಂಡಿಚೇರಿ ಕನ್ನಡಿಗರು ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು.